ಅಲ್ಲೋಗಿ ಏನ್ ಮಾತಾಡ್ಲಿ? ಏನೇ ಇದ್ರೂ ಇಲ್ಲೇ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ಬಿಡ್ತೀನಿ. ಇಲ್ಲ ಅಂದ್ರೆ ಅಲ್ಲೋಗಿ ಸುಮ್ಮನೆ ಉಗಿಸ್ಕೋಬೇಕಾಗತ್ತೆ. ಹಾ ಇದು ನಾನು. ಇದು ಸಾಹೇಬ್ರು. ನಾನು ಬರ್ತೀನಿ. ಸಾಹೇಬ್ರು ಏನು ಯೋಚನೆ ಮಾಡಿದೆ ಅಂತ ಕೇಳ್ತಾರೆ. ನಾನು ಕೇಳಿದ್ರ ಬಗ್ಗೆ ಏನ್ ತೀರ್ಮಾನ ಮಾಡಿದೆ? ನಾನು ಸುಮ್ಮನೆ ತಲೆ ಅಲ್ಲಾಡಿಸ್ತೀನಿ. ಸುಮ್ಕೆ ತಲೆ ಆಡಿಸ್ಬಿಟ್ರೆ ಇವನ್ ಅರ್ಥ? ನೀವಂದ್ರೆ ನನ್ಗೂ ಒಪ್ಕೆ ಸಾಹೇಬ್ರೆ. ಇದಕ್ಕೂ ಮೇಲ್ ಕ್ವಶನ್ ಕೇಳ್ಬಿಟ್ರೆ ಏನ್ ಮಾಡ್ಲಿ? ಹೀಗಿದ್ರೆ ಆಗಲ್ಲ. ಧೈರ್ಯ ಮಾಡ್ಕೊಂಡು ಹೇಳ್ಬಿಡ್ತೀನಿ. ನೋಡಿ ಸಾಹೇಬ್ರೆ, ನೀವಂದ್ರೆ ನನಗೂ ಇಷ್ಟನೇ ಅಂತ ನಿಮ್ ತರನೇ ಖಡಕ್ಕಾಗಿ ಹೇಳ್ತಿದ್ದೀನಿ. ಓಹೋ ಸ್ನೇಹ, ನಿನ್ಗೆ ಇಷ್ಟೊಂದು ಧೈರ್ಯ ಇದೆಯಾ? ಈ ಬಿಲ್ಡಪ್ ಎಲ್ಲ ಸಾಕು. ಸೀದಾ ಹೋಗಿ ನಿಂತ್ಕೊಂಡು ಸಾಹೇಬ್ರು ಕೇಳಿದ ತಕ್ಷಣ ನೀವಂದ್ರೆ ನನಗೂ ಇಷ್ಟನೇ ಅಂತ ಧೈರ್ಯ ಮಾಡ್ಕೊಂಡು ಹೇಳ್ಬಿಡ್ತೀನಿ. ಹಾ ಅತ್ತೆ, ಆ ಹುಡುಗಿ ಬಂದು ನೋಡಿ. ಓಹೋ, ಇವಳು ಸ್ಯಾನೆ ತಯಾರಾಗಿ ಹೊಂಟಿದ್ಲು ಅನಿಸ್ತೈತೆ. ಇವಳು ತಯಾರಾಗಿರೋದು ಮಾಡ್ತಿದ್ರೆ ಇವಳಿಗೂ ನನ್ನ ಮಗನ ಆಸೆ ಇರಂಗಾಯ್ತು. ಹಲೋ, ಹೇಳಮ್ಮವ. ರಾಧಾ, ನೀನೇನಾದರೂ ಪುಟ್ಟವನ್ ಮಿಸ್ತಾಗ ಹೋಗಿದ್ಯಾ? ಇಲ್ಲ ಮಾವ, ಯಾಕೆ? ಅದು ಆ ಹುಡುಗಿ ಬರ್ತೀನಂತ ಹೇಳಿದ್ಲು, ಇನ್ನೂ ಬಂದೇ ಇಲ್ಲ. ಅದಕ್ಕೆ ಚಡ್ಪಡಿಕೆ ಆಯಿತು. ನೀನೇನಾದರೂ ಸ್ನೇಹ ನೋಡ್ದೇನೋ ಅಂತ ಫೋನ್ ಮಾಡಿದೆ ರಾಧಾ. ಇಲ್ಲ ಮಾವ, ನಾನು ಹುಡುಗಿನ ನೋಡೇ ಇಲ್ಲ. ಅದು ರಾಧಾ, ಇವತ್ತು ನನ್ನ ಪ್ರೀತಿ ವಿಚಾರನ ಅವ್ರು ಒಪ್ಕೋತಾರ ನಂಗೆ ಯಾಕೋ ಅನಿಸ್ತೈತೆ. ಅದಕ್ಕೆ ಅದೇ ನಂಬಿಕೆ ಮೇಕೆ ಕಾಯ್ಕೊಂಡು ನಿಂತೀವಿ. ಹೌದು ರಾಧಾ, ನೀನು ಈ ಕಡೆ ಬರ್ತೀಯಾ? ಇಲ್ಲ ಮಾವ, ನನಗೆ ಸ್ವಲ್ಪ ಕೆಲಸ ಇದೆ. ಅದು ಅಲ್ಲದೆ ಇಷ್ಟೊತ್ತಲ್ಲಿ ಮನೆಯಿಂದ ಹೊರಟ್ರೆ ಅತ್ತೆ ಯಾಕೆ ಏನು ಅಂತ ಸುಮ್ಮನೆ ಪ್ರಶ್ನೆ ಮಾಡ್ತಾರೆ. ಅದು ದಿಟ್ವೆ. ಸರಿ ರಾಧಾ, ನಾನೇ ಹೆಂಗೋ ನೋಡ್ಕೊತೀನಿ ಬಿಡು. ಆಲ್ ದ ಬೆಸ್ಟ್ ಮಾವ. ನೀನು ಅನ್ಕೊಂಡಿರೋದೆಲ್ಲ ಆಗಲಿ. ಥ್ಯಾಂಕ್ಸ್ ರಾಧಾ. ನೀನೇನು ಅನ್ಕೊಂಡಿದ್ಯೋ ಅದು ನೀನು ಕನಸಲ್ಲೂ ಇಡರಲ್ಲ ಮಾವ. ನೀನು ಬೆಳಗ್ಗೆವರೆಗೋಕ್ಕಾದರೂ ಅವಳಲ್ಲಿಗೆ ಬರಲ್ಲ. ಅಮ್ಮೋರೆ ಬರಕ್ಕೆ ಹೇಳಿದ್ರಿ? ಹೂನವ, ನಿಂತವ ಬಸಿ ಮಾತಾಡೋದಿತ್ತು. ಹೇಳಿ ಅಮ್ಮವ್ರೆ. ಕಂಟಿ ನಿಂತವ ಯೋನಾನ ಏಳುದೇನವ? ಅಮ್ಮವ್ರೆ ಏಳವ? ನಂಗೆ ಯಾಕೋ ಈ ಪ್ಲ್ಯಾನ್ ವರ್ಕೌಟ್ ಆಗೋ ಡೌಟ್ ಅಂತ ಅನ್ನಿಸ್ತುಂಟು. ಲೈ ಅವ್ರು ಬಂದೇ ಬರ್ತೀನಿ ಅಂತ ಹೇಳೋರೆ.
ಇನ್ನೂ ಹೊಸ ಹೊತ್ತು ಕಾಯಮ್ಮ. ಯಾಕಣ ನಿಂಗೆ ಅರ್ಥ ಆಯ್ತಿಲ್ಲ? ಇನ್ನು ಕಾದು ಪ್ರಯೋಜನ ಇಲ್ಲ. ಇಲ್ಲ ಕಲ, ನನ್ನ ಮನಸ್ಸಿಗೆ ನಮ್ಮ ರಜೆನ ಹುಡ್ಕೊಂಡ್ ಬಂದೇ ಬರ್ತದೆ ಅಂತ ಅನಿಸ್ತೈತೆ. ಅಣ್ಣ, ನಂಬಿಕೆ ಸುಳ್ಳಾಗ್ಲಿಲ್ಲ, ಅವ್ರು ಬರ್ತಾ ಇದ್ದಾರೆ. ಲೈ, ನೀವೆಲ್ಲ ಹೋಗ್ರ. ಅವರನ್ನೆಲ್ಲ ಯಾಕೆ ಕಳಿಸ್ತಿದ್ದೀರಾ? ಇರ್ಲಿ ಬಿಡಿ, ನೀವಿಲ್ಲೇ ಇರಿ. ಅಲ್ಲ, ಅದು ನಿಮ್ಗೆ ಮುಜುಗರ ಆಯ್ತದೇನೋ ಅಂತ. ಇರೋ ವಿಷಯ ಹೇಳೋದಕ್ಕೆ ಮುಜುಗರ ಯಾಕೆ? ಅವ್ರು ಇರ್ಲಿ ಬಿಡಿ. ನೀವು ಈಟದಾದ್ರೂ ಬರ್ದಿರೋದು ನೋಡಿ ಇವ್ರು ನೀವು ಬರೋದಿಲ್ಲ ಅಂತ ಹೇಳ್ತಿದ್ರು. ಆದರೆ ನಂಗೆ ನಂಬಿಕೆ ಇತ್ತು ನೀವು ಬಂದೇ ಬರ್ತೀರಾ ಅಂತ. ಹೌದು, ಹೊತ್ತಿಗೆ ಅಣ್ಣನ ನಂಬಿಕೆನ ನೀವು ಹುಸಿ ಮಾಡಲಿಲ್ಲ. ಅಣ್ಣ ತುಂಬ ಹೊತ್ತಿಂದ ಕಾಯ್ತಾ ಇದ್ರು. ನೀವು ಕೊಡೋ ಉತ್ತರ ಅಣ್ಣನ ಮನಸ್ಸಿಗೆ ಮುದ ನೀಡ್ತದೆ ಅಲ್ವಾ ಅತ್ತಿಗೆ? ಯಾರೇ ನಿಮ್ಮತ್ತಿಗೆ?